ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಬದರಿ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ, ಹೇಳಬೇಕಾಗಿತ್ತು. ಆದರೆ ಸಮಯಾಭಾವದಿಂದ, ಕೆಲವು ಅನಿವಾರ್ಯ ಕಾರಣಗಳಿಂದ ಬದರಿ ಕ್ಷೇತ್ರದ ಮಹಿಮೆಯನ್ನು ಹೇಳಲಿಕ್ಕೆ ಆಗಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಬಹಳ ಕಾಡ್ತಾ ಇತ್ತು. ಉಪದೇಶ ಮಾಡುವಂತಹ ಸ್ಥಾನದಲ್ಲಿ ಇದ್ದು ಉಪದೇಶ ಮಾಡಲಿಲ್ಲವಲ್ಲ, ಉಪದೇಶ ಮಾಡದೇ ಇರುವಂತಹ ನಾಲಿಗೆ, ಬಾಯಿ, ಇದು ದೇವರು ಕೊಟ್ಟದು ವ್ಯರ್ಥ, ಇದು ನಾನು ಕೇವಲ ಗಾರ್ಧವರೋಧನವನ್ನು ಮಾಡ್ತಾ ಇದ್ದೇನೆ ಅಂತ ಮನಸ್ಸಿಗೆ ಕಾಡ್ತಾ ಇತ್ತು. ಆ ಅಭಿಪ್ರಾಯದಿಂದಾಗಿ ಹಾಗಾಗಬಾರದು ಅಂತನೋ ಉದ್ದೇಶದಿಂದ ಬದ್ರಿನಾರಾಯಣನ ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ಕೊಂಡಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಬದ್ರಿನಾರಾಯಣನ ಮಹಿಮೆಯನ್ನು, ಬದರಿ ಕ್ಷೇತ್ರದ ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ಶ್ರವಣವನ್ನು ಮಾಡ್ರಿ. ಕಣ್ಣು ಮುಚ್ಚಿ ಹೃದಯ ತುಂಬಿ ಭಗವಂತನನ್ನು ಕೊಂಡಾಡ್ರಿ, ಬದರಿ ಕ್ಷೇತ್ರದ ಮಹಿಮೆಯನ್ನು ಕೊಂಡಾಡ್ರಿ. ತದ್ವಾರ ಇನ್ನೊಮ್ಮೆ ಬದ್ರಿ ಯಾತ್ರೆ ಮಾಡಿದ ಪುಣ್ಯ ಅಂತನೋದು ನಿಮ್ಮ ಪಾಲಿನ ಆಗ್ತದೆ. ಬದರಿ ಭರತಖಂಡದ ಸರ್ವಶ್ರೇಷ್ಠವಾಗಿರತಕ್ಕಂತಹ ಪುಣ್ಯಕ್ಷೇತ್ರ. ಇದರ ವರ್ಣನೆ ಮಹಾಭಾರತ, ಹರಿವಂಶ, ಭಾಗವತ ಮೊದಲಾಗಿರತಕ್ಕಂತಹ ಇತಿಹಾಸ ಪುರಾಣಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಬಂದಿದೆ. ಭರತಖಂಡದ ಆಧ್ಯಾತ್ಮಿಕ ರಾಜಧಾನಿ ಎಂಬುದಾಗಿಯೇ ಭಾಗವತ ಪುರಾಣ ಇದನ್ನು ಬಣ್ಣಿಸಿದೆ. ಆದ್ದರಿಂದಲೇನೆ ಇದರ ಯಾತ್ರೆಗೆ ಭಾರತ ದೇಶದಲ್ಲಿ ಧಾರ್ಮಿಕರಾಗಿರುವಂತಹ ಜನರಲ್ಲಿ ಅತ್ಯುನ್ನತ ಸ್ಥಾನ ಅಂತನ್ನೋದು ಲಭಿಸಿದೆ. ಬದರಿ ಅತ್ಯುತ್ತಮ ಕ್ಷೇತ್ರವಾಗಿದೆ. ಆದ್ದರಿಂದಲೇನೆ ಇದರ ಸ್ವಾಮಿಯಾಗಿರತಕ್ಕಂತಹ ನಾರಾಯಣನೇ ಸರ್ವೋತ್ತಮನಾಗಿರುವಂತಹ ದೇವತೆಯಾಗಿದ್ದಾನೆ. ಇಲ್ಲಿ ಹರಿಯುವಂತಹ ಅಲಕನಂದಾ ನದಿಯು ಜಗತ್ತಿನ ಸರ್ವಶ್ರೇಷ್ಠ ನದಿಯಾಗಿದೆ. ಇದು ಮೂಲತಃ ನಾರಾಯಣನ ಪಾದೋದಕವೆಂಬುದಾಗಿಯೇ ಪ್ರಸಿದ್ಧವಾಗಿರುವಂತಹದ್ದು. ಪ್ರಾಚೀನ ಯುಗಗಳಲ್ಲಿ ಧ್ರುವರಾಜ, ಪೃಥುಮಹಾರಾಜ, ಪ್ರಿಯವ್ರತ ಮೊದಲಾಗಿರತಕ್ಕಂತಹ ಸಕಲ ರಾಜರುಗಳೂ ಕೂಡ ತಪಸ್ಸನ್ನು ಮಾಡಿದ್ದಾರೆ. ನಾರದಾದಿ ಮುನಿಗಳು, ಬ್ರಹ್ಮಾದಿ ದೇವತೆಗಳು ಬಹಳವಾಗಿ ಈ ಕ್ಷೇತ್ರವನ್ನು ಸೇವಿಸಿದ್ದಾರೆ. ಧರ್ಮಪುತ್ರತ್ವೇನ ಅವತಾರ ಮಾಡಿರತಕ್ಕಂತಹ ನಾರಾಯಣನ ನರನೊಂದಿಗೆ ಲೋಕ ಶಿಕ್ಷಣಕ್ಕಾಗಿ ತಪಸ್ಸು ಮಾಡಿರುವಂತಹ ಸ್ಥಳವೂ ಕೂಡ ಇದಾಗಿದೆ. ಇಂದ್ರನಿಂದ ಪ್ರೇಷಿತರಾಗಿರತಕ್ಕಂತಹ ಕಾಮಾದಿಗಳು ಪರಾಜಿತರಾಗಿರುವಂತಹ ಸ್ಥಳ. ಊರ್ವಶಿ ನಾರಾಯಣನಿಂದಾಗಿ ಜನ್ಮವನ್ನು ತಳೆದಿರುವಂತಹ ಸ್ಥಳ. ಶ್ರೀಕೃಷ್ಣ ರೂಪದಿಂದಾಗಿ ಭಗವಂತ ಘಂಟಾಕರ್ಣನಿಗೆ ಮೋಕ್ಷವನ್ನು ಕೊಟ್ಟಿರುವಂತಹ ಸ್ಥಳ. ಭೀಮಸೇನಾದಿ ಪಾಂಡವರು ಅವತಾರ ಮಾಡಿರುವಂತಹ ಸ್ಥಳ. ಪಾಂಡವರು ತಮ್ಮ ಬಾಲ್ಯವನ್ನು ಕಳೆದಿರುವಂತಹ ಸ್ಥಳ. ಕೇವಲ ಬಾಲ್ಯವನ್ನು ಮಾತ್ರ ಅಲ್ಲ, ತಮ್ಮ ತೀರ್ಥಯಾತ್ರೆಯ ಕಾಲದಲ್ಲೂ ಮಹಾಪ್ರಸ್ಥಾನದ ಸಮಯದಲ್ಲೂ ಕೂಡ ಸಂದರ್ಶ ಮಾಡಿರುವಂತಹ ಸ್ಥಳ. ಈ ರೀತಿಯಾಗಿ ಅನೇಕ ವಿಧವಾಗಿರತಕ್ಕಂತಹ ಹಿರಿಮೆ ಈ ಬದರಿ ಕ್ಷೇತ್ರಕ್ಕೆ ಇದೆ. ನಮ್ಮೆಲ್ಲರ ಕುಲಗುರುಗಳಾಗಿರುವಂತಹ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಪ್ರಥಮ ಬದರಿ ಯಾತ್ರೆಯ ಸಮಯದಲ್ಲಿ ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಿದ್ದು, ಪಾಠ ಹೇಳಿದ್ದು, 48 ದಿನಗಳ ಕಾಲ ಕಾಷ್ಟಮೌನ ವ್ರತವನ್ನು, ಉಪವಾಸವನ್ನು ಆಚರಣೆ ಮಾಡಿದ್ದು, ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಎಂಬುದಾಗಿ ಶಿಷ್ಯರಿಗೆ ಸಂದೇಶವನ್ನು ಕೊಟ್ಟು ತರಳಿದ್ದು, ವೇದವ್ಯಾಸದೇವರನ್ನು, ನಾರಾಯಣನನ್ನು ಸಂದರ್ಶ ಮಾಡಿ ಮಹಾಬದರಿಯಿಂದಾಗಿ ಮತ್ತೆ ತಿರುಗಿ ಬಂದು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದ್ದು, ಸತ್ಯತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಮೊದಲಿನ ಪ್ರತಿಯನ್ನು ಲೇಖನ ಮಾಡಿದ್ದು, ಇಂತಹ ಪವಿತ್ರವಾಗಿರತಕ್ಕಂತಹ ಸ್ಥಳ ಬದರಿಕಾಶ್ರಮ ಎಂಬುದಾಗಿ ಸುಮಧ್ವವಿಜಯ ಮೊದಲಾಗಿರತಕ್ಕಂತಹ ಗ್ರಂಥಗಳಲ್ಲಿ ವರ್ಣಿತವಾಗಿದೆ. ಬದರಿಯಲ್ಲಿ ಪರಸ್ಪರ ಎದುರಿನಲ್ಲಿ ನಾರಾಯಣ ಪರ್ವತ ಹಾಗೂ ನರಪರ್ವತಗಳ 2 ಪರ್ವತಗಳಿವೆ. ಬದ್ರಿನಾರಾಯಣನ ಗುಡಿ ಇರತಕ್ಕಂತಹ ಪರ್ವತ ಏನಿದೆ ಅದು ನಾರಾಯಣ ಪರ್ವತ, ಎದುರಿಗಿರುವಂತಹ ಪರ್ವತ ನರಪರ್ವತ. ನಾರಾಯಣ ಪರ್ವತದ ಬಲಭಾಗದಲ್ಲಿ ಊರ್ವಶಿ ಪರ್ವತವಿದೆ. ನಾರಾಯಣ ಪರ್ವತದ ಬುಡದಲ್ಲೇ ಅಲಕನಂದ ಹರಿತಾ ಇದೆ. ಅದರ ತೀರದಲ್ಲಿ ನಾರಾಯಣ ದೇವರ ಧ್ಯಾನ ಮಗ್ನ ಮೂರ್ತಿ ಅಂತನೋದು ನಾವಿವತ್ತು ಕಾಣಬಹುದು. ದೇವತಾ ಪರಿವಾರವೂ ಕೂಡ ಇದೆ. ಘಂಟಾಕರ್ಣರ ಮೋಕ್ಷ ಪ್ರಾಪ್ತಿ ಪ್ರಸಂಗವನ್ನು ಸೂಚನೆ ಮಾಡತಕ್ಕಂತಹ ಘಂಟಾಕರ್ಣರ ಒಂದು ದೇವಸ್ಥಾನವೂ ಕೂಡ ಈ ಬದ್ರಿನಾರಾಯಣನ ಹೊರ ವಲಯದಲ್ಲಿ ನಾವಿವತ್ತು ಕಾಣಬಹುದು.
ಅಲಕನಂದೆಯನ್ನು ಇಲ್ಲಿ ಸ್ಪರ್ಶ ಮಾಡಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ, ಅಷ್ಟು ತಂಪಾಗಿದೆ. ಅದರ ತೀರದಲ್ಲೇನೆ ತಪ್ತ ಕುಂಡ ಇದೆ, ಅದೊಂದು ವಿಶೇಷ. ಆಳ, ವೇಗ ಮತ್ತು ಶೀತದಿಂದಾಗಿ ಅಲಕನಂದ ಸ್ನಾನ ಅಂತನ್ನೋದು ಸಾಮಾನ್ಯರಿಗೆ ಅತ್ಯಂತ ಸುಲಭವಾಗಿ ಸಾಧ್ಯವೇ ಇಲ್ಲ. ಬದ್ರಿನಾರಾಯಣನ ಮಂದಿರವನ್ನೇ ಅನಂತಮಠ ಎಂಬುದಾಗಿ ಸುಮಧ್ವ ವಿಜಯ ಒಂದು ಕಡೆಗೆ ಉಲ್ಲೇಖ ಮಾಡ್ತಾ ಇದೆ. ವ್ಯಾಖ್ಯಾನದಲ್ಲೂ ಕೂಡ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಊರ್ವಶಿ ಪರ್ವತದಿಂದಾಗಿ ಹರಿಯುವಂತಹ ಋಷಿಗಂಗಾ ಅಂತನ್ನುವ ಮತ್ತೊಂದು ಚಿಕ್ಕದಾಗಿರುವಂತಹ ನದಿಯೂ ಕೂಡ ಇಲ್ಲಿ ಇದೆ, ಅದು ಅಲಕನಂದೆಯನ್ನು ಸೇರ್ತದೆ ಎಂಬುದಾಗಿ ಹೇಳುತ್ತಾರೆ. ಬದರಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಕೇಶವಪ್ರಯಾಗ, ಸರಸ್ವತಿ ಹಾಗೂ ಅಲಕನಂದ ಸಂಗಮ ಒಂದು ಅಪೂರ್ವ ಸ್ಥಳವಿದೆ. ಅದರ ಹತ್ತಿರದಲ್ಲೇನೆ ಬೆಟ್ಟದಲ್ಲಿ ಗಣೇಶ ಗುಹಾ ಅಂತನ್ನುವ ಸ್ಥಳವೂ ಕೂಡ ಇದೆ. ಅದು ಮಹಾಭಾರತವನ್ನು ಗಣೇಶ ಬರೆದಿರುವಂತಹ ಸ್ಥಳ ಎಂಬುದಾಗಿ ಕೊಂಡಾಡಿದ್ದಾರೆ. ಗಣೇಶ ಗುಹೆಯಿಂದ ಕೆಲವು ಅಡಿಗಳಷ್ಟು ಎತ್ತರದಲ್ಲಿ ನಾವು ಹೋದರೆ ಆ ಪರ್ವತದಲ್ಲಿ ವ್ಯಾಸಗುಹಾ ಅಂತೇಳಿ ಒಂದು ಗುಹೆ ಇದೆ, ಅದನ್ನು ವ್ಯಾಸಾಶ್ರಮ ಎಂಬುದಾಗಿಯೂ ಕೂಡ ಕರೀತಾರೆ. ಅಲ್ಲಿಂದ ಮೇಲೆ ಸುಮಾರು 5 ಕಿಲೋಮೀಟರ್ ದೂರಗಳಷ್ಟಲ್ಲಿ ಹೋದಾಗ ಮುಚುಕುಂದ ಮಲಗಿರುವಂತಹ ಸ್ಥಳ, ಕಾಲಯವನ ಭಸ್ಮವಾಗಿರುವಂತಹ ಸ್ಥಳ, ಮುಚುಕುಂದನಿಗೆ ಶ್ರೀಕೃಷ್ಣ ಪರಮಾತ್ಮ ದರ್ಶನವನ್ನು ಕೊಟ್ಟಿರತಕ್ಕಂತಹ ಮುಚುಕುಂದ ಗುಹೆ ಅಂತನ್ನೋದು ಕೂಡ ಇದೆ ಅಂತ ಹೇಳ್ತಾರೆ. ಅದನ್ನು ನಾವು ಈ ಬಾರಿ ಮಿಸ್ ಮಾಡಿದ್ದೇವೆ. ಕೇಶವಪ್ರಯಾಗದಲ್ಲಿ ಅಲಕನಂದೆಯನ್ನು ಸೇರುವಂತಹ ಸರಸ್ವತಿ ನದಿ ಸುಮಾರು 1 ಕಿಲೋಮೀಟರ್ ಮೊದಲೇ ಪರ್ವತದಿಂದ 100 ಅಡಿಗಳಷ್ಟು ಕೆಳಕ್ಕೆ ಧುಮುಕುವಂತಹ ರುದ್ರ ರಮಣೀಯವಾಗಿರತಕ್ಕಂತಹ ದೃಶ್ಯವನ್ನು ಕೂಡ ನಾವಲ್ಲಿ ಕಾಣಬಹುದು. ಆ ಸರಸ್ವತಿ ನದಿ ಧುಮುಕುವಂತಹ ಸ್ಥಳದಲ್ಲೇನೆ ಭೀಮಸೇನ ದೇವರು ಮಹಾಪ್ರಸ್ಥಾನ ಕಾಲದಲ್ಲಿ ಒಂದು ಪರ್ವತದ ಶಿಖರವನ್ನು ಮುರಿದಿಟ್ಟು ಸೇತುವೆಯಾಗಿ ನಿಲ್ಲಿಸಿರುವಂತಹ ಭೀಮಸೇತು ಅಂತ ನಾವು ಸೇತುವೆಯೂ ಕೂಡ ಇದೆ. ಜಗತ್ತಿನಲ್ಲಿ ಯಾವ ಪ್ರಸಿದ್ಧ ಜಲಪಾತಕ್ಕೂ ಕೂಡ ಇಂತಹ ಏಕಶಿಲೆಯ ಸೇತುವೆ ಅಂತನ್ನೋದು ಕಂಡು ಬರೋದೇ ಇಲ್ಲ. ಇದು ಭೀಮಸೇನ ದೇವರ ಅಗಾಧವಾಗಿರತಕ್ಕಂತಹ ಬಲ ಹಾಗೂ ಜ್ಞಾನಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಲ್ಲಿಯೇ ಹತ್ತಿರದಲ್ಲಿ ಮಾನಾ ಹಳ್ಳಿ ಇದೆ. ಅಲ್ಲಿರುವಂತಹ ಜನರು ಕೂಡ ಈ ಕಥೆಯನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ. ವಸ್ತುತಃ ಈ ಸರಸ್ವತಿ ನದಿ ತೀರದ ಸ್ಥಳವೇ ಶಮ್ಯಾಪ್ರಾಸ ಎಂಬುದಾಗಿ ಭಾಗವತ ಪುರಾಣದಲ್ಲಿ ಕೂಡ ಉಲ್ಲೇಖಗೊಂಡಿದೆ. ಅಂದ್ರೆ ಭಾಗವತ ಪುರಾಣ ರಚನೆಗೊಂಡಿರುವಂತಹ ಸ್ಥಳ ಎಂಬುದಾಗಿಯೂ ಕೂಡ ಹೇಳುತ್ತಾರೆ. ಭೃಗು ಮಹರ್ಷಿಗಳು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಹೊರಟಿದ್ರು. ಅದಕ್ಕೆ ಕಾರಣೀಭೂತವಾಗಿರತಕ್ಕಂತಹದ್ದು ಋಷಿಗಳು ನಡೆಸಿರುವಂತಹ ಯಜ್ಞ. ಆ ಸ್ಥಳವೂ ಕೂಡ ಈ ಸರಸ್ವತಿ ತೀರದಲ್ಲೇ ನಡೆದಿದೆ ಎಂಬುದಾಗಿ ನಮಗೆ ಭಾಗವತದಿಂದಾಗಿ ಗೊತ್ತಾಗ್ತದೆ. ಸರಸ್ವತ್ಯಾಸ್ತಟೇ ರಾಜನ್ ಋಷಯ ಸತ್ರಮಾಸತ ವಿತರ್ಕ ಸಮಭೂತ್ತೇಷಾಂ ತ್ರಿಶ್ವಧೀಶೇಷು ಕೋಮಹಾನ್ ಎಂಬುದಾಗಿ ಭಾಗವತ ಕೊಂಡಾಡಿದೆ. ಅನಂತರ ಬದರಿಯಲ್ಲಿ ಅಲಕನಂದೆಯ ಸ್ನಾನಘಟ್ಟದ ಹತ್ತಿರದಲ್ಲೇನೆ ಬ್ರಹ್ಮಕಪಾಲ, ಗರುಡಶಿಲಾ, ನಾರದಶಿಲಾ ಮೊದಲಾಗಿರತಕ್ಕಂತಹ ಸ್ಥಳಗಳಿವೆ. ಬ್ರಹ್ಮಕಪಾಲದಲ್ಲಿ ಸಮರ್ಪಣೆ ಮಾಡಿರತಕ್ಕಂತಹ ಪಿಂಡದಿಂದ ಪಿತೃಗಳಿಗೆ ಸದ್ಗತಿ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದಲೇನೆ ಗಯಾ ಕ್ಷೇತ್ರದ ವಿಷ್ಣುಪಾದದ ಶ್ರಾದ್ದದಂತೆ ಇಲ್ಲಿ ಮಾಡಿರುವಂತಹ ಶ್ರಾದ್ದಕ್ಕೂ ಕೂಡ ತುಂಬಾ ಮಹತ್ವವನ್ನು ಶಾಸ್ತ್ರಗಳು ವಿಧಾನ ಮಾಡ್ತಾ ಇವೆ. ಬದರಿಗಿಂತ ಸ್ವಲ್ಪ 20 ಕಿಲೋಮೀಟರ್ ನಾವು ಮುಂದೆ ಬಂದಾಗ, ಅಂದ್ರೆ ಮುಂಚಿತವಾಗಿ ಬದರಿಕಾಶ್ರಮ ಹೋಗುವಕ್ಕಿಂತ ಮೊದಲಿಗೆ 20 ಕಿಲೋಮೀಟರ್ ದೂರದಲ್ಲಿ ಪಾಂಡುಕೇಶ್ವರ ಅಂತ ಒಂದು ಸ್ಥಳವಿದೆ. ಅಲಕನಂದ ತೀರದ ಈ ಸ್ಥಳದಲ್ಲೇನೆ ಪಾಂಡುರಾಜ ತನಗೆ ಕಿಂದಮ ಋಷಿಗಳಿಂದಾಗಿ ಶಾಪ ಬಂದಾಗ ಅನಂತರ ಕಾಲದಲ್ಲಿ ವಾಸವಾಗಿರುವಂತಹ ಸ್ಥಳ ಎಂಬುದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಈ ಗ್ರಂಥಗಳಿಂದಾಗಿ ನಮಗೆ ತಿಳಿದು ಬರ್ತದೆ. ಪ್ರಸಿದ್ಧವಾಗಿರತಕ್ಕಂತಹ ಬದರಿಗಳಲ್ಲಿ ಈ ಬದರಿ ವಿಶಾಲ ಬದರಿ ಅಂತ ಏನು ಕರೀತಾರೆ, ಇದನ್ನು ನಾರಾಯಣಾಶ್ರಮದ ಬದರಿ ಎಂಬುದಾಗಿ ಕೊಂಡಾಡಿದ್ದಾರೆ. ಭಾಗವತದಲ್ಲಿ ಇದನ್ನು ವಿಶಾಲ ಬದ್ರಿ ಎಂಬುದಾಗಿಯೇ ಕರೆದಿದ್ದಾರೆ. ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಅದ್ಯಾಪಿ ನೆಲೆಸಿರುವಂತಹ ಉತ್ತರ ಬದರಿ ಅಂತನೋ ಇನ್ನೊಂದು ಶ್ರೇಷ್ಠವಾಗಿರತಕ್ಕಂತಹ ಬದರಿಯೂ ಕೂಡ ಇದೆ. ಅದರ ಪ್ರಸ್ತಾವ ಅಂತನೋದು ಮಹಾಭಾರತದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರ್ತಾ ಇದೆ. ಮನುಷ್ಯರಿಗೆ ಅಗಮ್ಯವಾಗಿರತಕ್ಕಂತಹ ಸ್ಥಳ ಉತ್ತರ ಬದರಿ. ಅದನ್ನು ಶ್ರೀಮದಾಚಾರ್ಯರು 2 ಬಾರಿ ಸಂದರ್ಶನ ಮಾಡಿ ಅಲ್ಲಿ ಶ್ರೀ ನಾರಾಯಣ ದೇವರಿಂದಲೂ ಕೂಡ, ಅದರ ಸಮೀಪದಲ್ಲೇನೆ ನಾರಾಯಣಾಶ್ರಮದಲ್ಲಿ ವೇದವ್ಯಾಸ ದೇವರಿಂದಲೂ ಕೂಡ ವಿಶೇಷವಾಗಿ
ಅನುಗ್ರಹೀತರಾಗಿರತಕ್ಕಂತಹ ವಿವರ ಸುಮಧ್ವ ವಿಜಯದಲ್ಲಿ ನಮಗೆ ಉಕ್ತವಾಗಿದೆ. ಅಷ್ಟಲ್ಲದೆ ಅವರು ಅದ್ಯಾಪಿ ಬದರಿಯಲ್ಲಿ ನೆಲೆಸಿರುವಂತಹದ್ದು ಎಂಬುದಾಗಿ ದೇವಮಾನದ ಪ್ರಕಾರ 100 ವರ್ಷಗಳ ಅನಂತರ ಅವರು ತಮ್ಮ ಮೂಲ ರೂಪದೊಂದಿಗೆ ಐಕ್ಯ ಹೊಂದುತ್ತಾರೆ ಎಂಬುದಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ತಮ್ಮ ಸರಸಭಾರತೀ ವಿಲಾಸದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡಮಂಡಿತೆ ಮಧ್ಯೆ ಮುನೀನಾಂ ಅಧ್ಯಾಸ್ಥೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ ಶರಚ್ಛತೆ ವ್ಯತೀತೇತು ದೇವಾನಾಂ ಅಗ್ನಯಾ ಪ್ರಭೋಃ ಏಕತಾಂ ಮೂಲರೂಪೇಣ ಲೋಕೆ ಸ್ವೀಯೇ ಗಮಿಷ್ಯತಿ ಎಂಬುದಾಗಿ ಹೇಳಿದ್ದಾರೆ. ಇಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ಬದರಿ ಕ್ಷೇತ್ರ. ಆ ಬದ್ರೀನಾರಾಯಣನ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಧರ್ಮಾದ್ಯೋಜನಿ ಧರ್ಮಯೇ ವಸರತಿಂ ದದ್ಯಾತ್ ಸ್ವಯೋಗಶ್ರಿಯಂ ಯೋಗಾಭ್ಯಾಸ ರತಸ್ವರಾದಿ ವಿಜಯಂ ಕಂದರ್ಪದರ್ಪಾಪಹಃ ಉತ್ತುಂಗಾದ್ರಿಗತಃ ಸದೋಚ್ಚ ಪದವೀಂ ಯೋಷಿತ್ ಕದಂಬೇಶುನಃ ಪುತ್ರೀವನ್ಮತಿಮುರ್ವಶೀ ಜನಯಿತಾ ನಾರಾಯಣ ಸದ್ಗುಣಾನ್. ಯಮಧರ್ಮರಾಜನಿಂದಾಗಿ ಅವತಾರ ಮಾಡಿರತಕ್ಕಂತಹ ಈ ನಾರಾಯಣ ನಮಗೆ ಧರ್ಮ ಮಾರ್ಗದಲ್ಲೇ ಆಸಕ್ತಿಯನ್ನು, ಯೋಗಾಭ್ಯಾಸದಲ್ಲಿ ನಿರತನಾಗಿರತಕ್ಕಂತಹ ನಾರಾಯಣ ತನ್ನನ್ನು ತಿಳಿಸಿಕೊಡತಕ್ಕಂತಹ ಧ್ಯಾನ ಸಂಪತ್ತನ್ನು, ಮನ್ಮಥನ ಸೊಕ್ಕನ್ನು ಅಡಗಿಸಿರುವಂತಹ ಈ ನಾರಾಯಣ ಕಾಮಾದಿ ಶತ್ರುಗಳ ಮೇಲೆ ಜಯವನ್ನು, ಉನ್ನತವಾಗಿರತಕ್ಕಂತಹ ಪರ್ವತದಲ್ಲಿ ನೆಲೆಸಿರುವಂತಹ ಈ ನಾರಾಯಣ ಸದಾ ಉನ್ನತವಾಗಿರತಕ್ಕಂತಹ ಸ್ಥಾನವನ್ನು, ಊರ್ವಶಿಗೆ ಜನ್ಮವನ್ನು ಕೊಟ್ಟಿರತಕ್ಕಂತಹ ಈ ವ್ಯಕ್ತಿ ನಾರಾಯಣ ಸ್ತ್ರೀ ಸಮೂಹದಲ್ಲಿ ಪುತ್ರೀ ಭಾವವನ್ನು, ಸಕಲ ಸದ್ಗುಣ ಪೂರ್ಣನಾಗಿರತಕ್ಕಂತಹ ಈ ನಾರಾಯಣ ನಮಗೆ ಜ್ಞಾನಾದಿ ಸದ್ಗುಣಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತ ನಾರಾಯಣನ ಮೂರ್ತಿ ಹೇಗಿದೆ ಒಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ, ಅದನ್ನು ಚಿಂತನೆ ಮಾಡಿ. ಹಸ್ತದ್ವಂದ್ವಗ ಚಕ್ರ ಶಂಕ ರುಚಿರಂ ವೃತ್ತೋರು ಮಧ್ಯ ಸ್ಫುರತ್ ರಕ್ತೋತ್ಥಾನಕರಾರವಿಂದ ಯುಗಲಂ ಪದ್ಮಾಸನಸ್ಥಂ ಪ್ರಭುಂ ವಿಶ್ವಂ ನಾರದ ಮುಖ್ಯ ಯೋಗಿ ನಿಕರೈಃ ಸಂಸೇವ್ಯಮಾನಂ ಸುಧಾ ವೀಕ್ಷಾಕ್ಷಾಲಿತ ಭಕ್ತ ಕಿಲ್ ವಿಷವಿಷಂ ನಾರಾಯಣಂ ಚಿಂತೆಯೇ ಎಂಬುದಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಬದ್ರೀನಾರಾಯಣನ ಧ್ಯಾನವನ್ನು ಹೇಳಿಕೊಟ್ಟಿದ್ದಾರೆ. ನಾರಾಯಣನ 4 ಕೈಗಳನ್ನು ಧಾರಣೆ ಮಾಡಿದ್ದಾನೆ ಬದ್ರೀನಾರಾಯಣ. 2 ಕೈಗಳಲ್ಲಿ ಶಂಖ ಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ. 2 ಕೈಗಳನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ಪದ್ಮಾಸನದಲ್ಲಿ ಕುಳಿತಿದ್ದಾನೆ. ಸುತ್ತಲೂ ಕೂಡ ನಾರದ ಮೊದಲಾಗಿರತಕ್ಕಂತಹ ಯೋಗಿ ವೃಂದ ಇದೆ, ಈ ನಾರಾಯಣನನ್ನು ಸೇವೆ ಮಾಡ್ತಾ ಇದೆ. ಇಂತಹ ನಾರಾಯಣ ತನ್ನ ಅಮೃತಮಯವಾಗಿರತಕ್ಕಂತಹ ನೋಟದಿಂದ ಭಕ್ತರ ಪಾಪವೆಂಬ ವಿಷವನ್ನು ಪರಿಹಾರವನ್ನು ಮಾಡಿ ಸಮರ್ಥನಾಗಿರತಕ್ಕಂತಹ ನಾರಾಯಣ ನಮಗೆಲ್ಲರಿಗೂ ಕೂಡ ಸನ್ಮಾರ್ಗವನ್ನು ಕೊಟ್ಟು ದಯಪಾಲಿಸಲಿ ಎಂಬುದಾಗಿ ಧ್ಯಾನವನ್ನು ಮಾಡಬೇಕು. ದೇವರ ಪಕ್ಕದಲ್ಲಿ ಸುತ್ತಮುತ್ತಲೂ ಕೂಡ ನಾರದ, ಗರುಡ, ಉದ್ಧವ, ಕುಬೇರ, ಗಣೇಶ, ಲಕ್ಷ್ಮಿ, ನರ, ನಾರಾಯಣ, ಶ್ರೀದೇವಿ ಮತ್ತು ಭೂದೇವಿ ಇವರಿದ್ದಾರೆ. ಅವರನ್ನು ಒಮ್ಮೆ ಕಣ್ಣು ಮುಂದೆ ನೆನಪಿಗೆ ತಂದುಕೊಳ್ಳಿ, ಅವರ ಸ್ಮರಣೆಯನ್ನು ಮಾಡ್ರಿ. ಹೇ ಶ್ರೀಮನ್ನಾರಾಯಣ, ನೀನು ಸರ್ವೋತ್ತಮ, ರಮಾ ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತ ಅನಂತಾನಂತ ಗುಣಗಳಿಂದ ಉತ್ತಮ. ನೀನು ಅನಂತ ಗುಣಪೂರ್ಣ, ಅನಂತ ಕ್ರಿಯೆ ಮಾಡುವವ. ನಿನ್ನ ಆನಂದ, ಜ್ಞಾನ, ಶಕ್ತಿ, ಐಶ್ವರ್ಯ, ವೀರ್ಯ, ಯಶಸ್ಸು, ವೈರಾಗ್ಯ, ಬಲ, ಪರಾಕ್ರಮ, ಧೈರ್ಯ, ಸಹಸ್ಸು, ಓಜಸ್ಸುಗಳು ಅನಂತ. ನಿನ್ನ ಔದಾರ್ಯ, ಗಾಂಭೀರ್ಯ, ಸೌಭಾಗ್ಯ, ಪವಿತ್ರತೆ, ಮಂಗಳತ್ವ, ಪ್ರಗಲ್ಭತೆಗಳು ಅಪಾರವಾಗಿವೆ. ನಿನ್ನ ಪ್ರಖರ ತೇಜಸ್ಸು, ಶಾಂತ ಕಾಂತಿ, ಸೌಂದರ್ಯ, ಲಾವಣ್ಯ, ಕೋಮಲತೆಗಳು ಅತುಲಿತವಾಗಿವೆ. ನಿನ್ನ ದೇಹದ 32 ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿ ಸುಂದರವಾಗಿ ಇವೆ. ನೀನು ಅಮಿತದಯಾ ಸಾಗರ, ನಿಸ್ಸೀಮ ಕ್ಷಮಾ ಸಮುದ್ರ. ನಿನ್ನ ಭೋಗ, ಕ್ರೀಡೆ ಅಸಂಖ್ಯವಾಗಿವೆ. ನಿನ್ನ ಅನಂತ ಗುಣಗಳಲ್ಲಿಯ ಒಂದೊಂದು ಗುಣವೂ ಅಪರಿಮಿತವಾಗಿವೆ. ನಿನ್ನ ಎಲ್ಲ ಗುಣಗಳೂ ಅನಂತ, ಅಚಿಂತ್ಯ, ಅದ್ಭುತ, ವಿವಿಧ, ಅಪ್ರತಿಹತ, ಸ್ವಾಭಾವಿಕ, ಅನಾದಿ, ನಿತ್ಯ, ಶಾಶ್ವತ, ವ್ಯಾಪ್ತ, ಸ್ವತಂತ್ರ, ನಿರ್ವಿಕಾರ, ಅಪ್ರಾಕೃತ, ಸ್ವಯಂ ಅನಂತ ಗುಣ ಪರಿಪೂರ್ಣ.
ನೀನು ಪ್ರಣವ ಪ್ರತಿಪಾದ್ಯ, ಅಕಾರವಾಚ್ಯ, ಓ ಅನಂತ ರೂಪಿಯಾಗಿರತಕ್ಕಂತಹ ಹರಿಯೇ, ನೀನು ಅನಂತ ರೂಪಗಳನ್ನು ಧಾರಣೆ ಮಾಡಿದವ, ನೀನು ಮೋಕ್ಷ ಕೊಡುವ ವಾಸುದೇವ, ವಿಶ್ವಸಂಹಾರಕ ಸಂಕರ್ಷಣನು ನೀನೇ, ಜಗತ್ತಿನ ಸೃಷ್ಟಿಕರ್ತೃ ಆಗಿರತಕ್ಕಂತಹ ಪ್ರದ್ಯುಮ್ನನೂ ನೀನೇ, ಜಗತ್ತನ್ನು ಸಂರಕ್ಷಿಸುವಂತಹ ಅನಿರುದ್ಧ ಎಂಬ ರೂಪವನ್ನೂ ಕೂಡ ಧಾರಣೆ ಮಾಡಿರುವಿ. ಕ್ರುದ್ಧೋಲ್ಕಾದಿ 5, ಮತ್ಸ್ಯಾದಿ 10, ಕೇಶವಾದಿ 12, ಕೇಶವಾದಿ 24, ಅಜಾದಿ 50, ನಾರಾಯಣಾದಿ 100, ವಿಶ್ವಾದಿ 1000, ಪರಾದಿ ಬಹುರೂಪ, ಅಜಿತಾದಿ ಅನಂತ ರೂಪ ಧಾರಣೆ ಮಾಡಿರುವಿ. ಪ್ರತಿಬಿಂಬರಾದ ಅನಂತಾನಂತ ಜೀವರಿಗೆ ಬಿಂಬರೂಪನಾಗಿ ಅನಂತಾನಂತ ರೂಪ ಉಳ್ಳವನಾಗಿರುವಿ. ನಿನ್ನ ಒಂದೊಂದು ಅವಯವಗಳೂ ಅನಂತ. ನಿನ್ನ ಶಿರಸ್ಸು, ಕಣ್ಣು, ಕಿವಿ, ಮೂಗು, ಮುಖ, ಉದರ, ಭುಜ, ಊರು, ಹಸ್ತ, ಪಾದ, ಕೇಶ ಮುಂತಾದ ಒಂದೊಂದು ಅವಯವಗಳು ಕೂಡ ಅಸಂಖ್ಯವಾಗಿವೆ. ಆ ಒಂದೊಂದು ಅವಯವಗಳು ಕೂಡ ಅನಂತ ಗುಣ ಪರಿಪೂರ್ಣವಾಗಿವೆ, ಅನಂತ ಶಕ್ತಿ ಸಾಮರ್ಥ್ಯವುಳ್ಳವುಗಳಾಗಿವೆ. ಓ ದೋಷದೂರ ವಿಷ್ಣು, ನೀನು ಯಾರಿಗಿಂತಲೂ ಕೂಡ ಅಧಮನಲ್ಲ, ಯಾರಿಗೂ ಸಮನಲ್ಲ, ಯಾರಿಂದಲೂ ಕೂಡ ಅಭಿನ್ನನಲ್ಲ. ನಿನಗೆ ಪರಾಧೀನತೆ, ಪರಿಮಿತಿ, ದುಃಖ, ಪ್ರಕೃತಿ ತ್ರಿಗುಣ ಸಂಸಾರಗಳಿಂದಾಗಿ ಬಂಧ, ಅಜ್ಞಾನ, ಅಶಕ್ತಿ, ಜನ್ಮ, ಮರಣ, ಮುಪ್ಪು, ರೋಗ, ಛೇದ, ಭೇದ, ಹಸಿವು, ತೃಷೆ, ವ್ಯಯ, ಕ್ಷಯ, ಭಯ, ವಿಕಾರ, ಶೋಕ, ವ್ಯಥೆ, ಮೋಹ, ಶ್ರಮ, ಜಾಡ್ಯ, ಚಿಂತಾ, ಸಂತಾಪ, ಕರ್ಮಲೇಪ, ರಾಗ, ದ್ವೇಷ, ಅಸತ್ಯ ಕಾಮತ್ವ, ಅಸತ್ಯ ಸಂಕಲ್ಪತ್ವ, ಪರಾಜಯ, ಆಯುಧಗಳಿಂದಾಗಿ ವೇದ, ವೈಷಮ್ಯ, ನೈರ್ಘ್ರಣ್ಯ, ಲಿಂಗದೇಹ, ಪ್ರಾಕೃತ ಭೌತಿಕ ಶರೀರ, ಕುರೂಪತ್ವ, ದುರ್ಗಂಧ ಮುಂತಾದ ಯಾವ ದೋಷಗಳೂ ಎಂದೆಂದೂ ಇಲ್ಲ. ಓ ಮಹಾಮಹಿಮ, ನೀನು ಅನಂತ ಅಚಿಂತ್ಯ ಶಕ್ತಿ ಸಂಪನ್ನ. ಆದ್ದರಿಂದಲೇನೆ ಪರಮಸ್ವತಂತ್ರ, ನಿನ್ನಿಂದಲೇ ಎಲ್ಲಕ್ಕೂ ಅಸ್ತಿತ್ವ. ನೀನು ಸರ್ವಾಂತರ್ಯಾಮಿ, ಸರ್ವಾಕಾರ, ಸರ್ವವ್ಯಾಪ್ತ, ಸರ್ವರಿಗೆ ಆಧಾರ. ಯಾರೂ ನಿನ್ನನ್ನು ತ್ಯಜಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನೀನು ಎಲ್ಲರಿಗೂ ಅಹಂ ಅಂತ ಕರೆಸಿಕೊಂಡಿರುವಿ. ನೀನು ಪರಮಾಶ್ಚರ್ಯತಮ, ಸರ್ವದಾ ಏಕಪ್ರಕಾರ. ಎಲ್ಲರಿಗೆ ನೀನು ಆಶ್ರಯ, ಪ್ರೇರಕ, ಪ್ರವರ್ತಕ, ನಿವರ್ತಕ, ಸತ್ಯಕಾಮ. ನಿನ್ನ ಇಚ್ಛೆ ಎಂದೆಂದಿಗೂ ಹುಸಿ ಹೋಗುವುದಿಲ್ಲ. ಸತ್ಯ ಸಂಕಲ್ಪ, ನೀನು ಬಯಸದ ಕಾರ್ಯ ನಿಶ್ಚಿತವಾಗಿ ನೆರವೇರುವುದು. ಎಲ್ಲ ಭಕ್ತರಿಗೆ ಅತ್ಯಂತ ಆಪ್ತನಾದವ, ಸ್ವರಮಣ, ನಿತ್ಯನೂತನ, ಸರ್ವರಿಂದ ಸ್ತುತಿಸಲ್ಪಡುವವ, ಮಂಗಲಾನಾಂ ಮಂಗಲ, ಪವಿತ್ರಾನಾಂ ಪವಿತ್ರ, ಭಕ್ತಿವಶ, ಸ್ತುತಿವಶ, ಭಕ್ತ ಪ್ರಿಯ, ಅನಾಥನಾಥ, ಆಪದ್ಬಾಂಧವ, ಅನಿಮಿತ್ತ ಬಂಧು, ಅಲ್ಪಸಂತುಷ್ಟ, ಅವ್ಯಕ್ತ, ಕಪಟ ನಾಟಕ ಸೂತ್ರಧಾರಿ, ಭಯಕೃದ್ ಭಯನಾಶನ. ಹೇ ದೇವಾಧಿದೇವ, ನೀನು ಎಲ್ಲ ದೇವತೆಗಳ ತಂದೆ, ತಾಯಿ, ಬಂಧು, ರಕ್ಷಕ, ಸ್ವಾಮಿ, ಅಂತರ್ಯಾಮಿ, ಆರಾಧ್ಯ, ಈಶ್ವರ, ಗುರು, ಪೋಷಕ, ಪ್ರೇರಕ, ಪ್ರವರ್ತಕ, ನಿವರ್ತಕ, ಯಶಪ್ರದ, ಪದವಿ ಕೊಟ್ಟವ, ಅನುಗ್ರಹಿಸುವವ, ಪೂಜ್ಯ. ಅಪ್ರತಿಮ ಪ್ರಭಾವರಾದ ಎಲ್ಲ ದೇವತೆಗಳು ನಿನ್ನ ಪ್ರೇರಣೆ ಇಲ್ಲದೆ ಏನನ್ನೂ ಮಾಡಲು ಸಮರ್ಥರಲ್ಲ. ಅವರೆಲ್ಲರೂ ನಿನ್ನ ದಾಸಾನುದಾಸರು. ನೀನೇ ಅವರೆಲ್ಲರನ್ನೂ ಪ್ರಕೃತಿ, ಮಹತ್, ಅಹಂಕಾರ ಮುಂತಾದ ತತ್ವಗಳಿಗೆ ಅಭಿಮಾನಿಗಳನ್ನಾಗಿ ಮಾಡಿರುವೆ. ಅವರ ಅತ್ವ, ಜ್ಞಾನೆ, ಇಚ್ಛಾ, ಕ್ರಿಯೆ, ಮಹಿಮೆ, ಶಕ್ತಿ, ಪದವಿ, ಸೌಖ್ಯ, ಅಧಿಕಾರ ಇವೆಲ್ಲವೂ ನಿನ್ನ ಅಧೀನ. ಅವರೆಲ್ಲರೂ ನಿನ್ನನ್ನು ಸದಾಕಾಲ ನಮಿಸಿ ಸ್ತುತಿಸಿ ಆರಾಧನೆ ಮಾಡ್ತಾರೆ. ಹೇ ಜನ್ಮಾಧಿಕಾರಣ, ನೀನು ಸ್ವತಂತ್ರ, ಸರ್ವಸ್ವಾಮಿ, ಸರ್ವೇಶ್ವರ, ಸರ್ವಜ್ಞ, ಸರ್ವಶಕ್ತ, ಸತ್ಯಸಂಕಲ್ಪ. ಆದ್ದರಿಂದ ನೀನೇ ಸರ್ವಕರ್ತ. ಇಡೀ ವಿಶ್ವದ ಸೃಷ್ಟಿ, ರಕ್ಷಣೆ, ವಿನಾಶ, ನಿಯಮನ, ಜ್ಞಾನಾಜ್ಞಾನ, ಸಂಸಾರ, ಮೋಕ್ಷಗಳನ್ನೆಲ್ಲ ಕೊಟ್ಟಿರುವಿ. ಅವೆಲ್ಲವೂ ಕೂಡ ನಿನ್ನಿಂದೇ ಆಗುತ್ತವೆ. ಹೇ ಸೃಷ್ಟಿಕರ್ತ, ನೀನು ಅನಾದಿಯಾದ ಸೂಕ್ಷ್ಮ ಪ್ರಕೃತಿಯನ್ನು ಕ್ಷೋಭೆಗೊಳಿಸುತ್ತಿ. ಸತ್ವರದ ಸ್ತಮೋ ಗುಣಗಳನ್ನು ಸ್ಥೂಲ ಮಾಡುವಿ. 3 ಭಾಗ ರಜೋಗುಣ, 1 ಭಾಗ ತಮೋಗುಣ, ಇವುಗಳಿಂದ ಮಹತ್ತತ್ವವನ್ನು ಸೃಜಿಸಿರುವಿ. ಮಹತ್ತತ್ವದ ತಮೋಗುಣದಿಂದ ಅಹಂಕಾರವನ್ನು ನಿರ್ಮಾಣ ಮಾಡಿರುವಿ. ಅಹಂಕಾರವನ್ನು ವೈಕಾರಿಕ, ತೈಜಸ, ತಾಮಸ ಎಂಬ 3 ವಿಭಾಗವನ್ನು ಮಾಡಿರುವಿ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹವನ್ನು, ಮನಸ್ಸನ್ನು ಸೃಷ್ಟಿ ಮಾಡಿರುವಿ. ತೇಜಸ ಅಹಂಕಾರದಿಂದ ಇಂದ್ರಿಯಗಳನ್ನೂ ನಿರ್ಮಿಸುವಿ. ತಾಮಸ ಅಹಂಕಾರದಿಂದಾಗಿ ಪಂಚಮಹಾಭೂತಗಳನ್ನೂ ಉತ್ಪಾದನೆ ಮಾಡಿರುವಿ. ಆಯಾ ತತ್ವಗಳ ಜೊತೆಗೆ ಅವುಗಳ ಅಭಿಮಾನಿ ದೇವತೆಗಳನ್ನೂ ಹುಟ್ಟಿಸಿರುವಿ. ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರವೇಶ ಮಾಡಿ ಅವರನ್ನು ಪ್ರೇರಣೆ ಮಾಡಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿರುವಿ. ಬ್ರಹ್ಮಾಂಡದಲ್ಲಿ ನೀನು ವಿರಾಟ್ ರೂಪದಿಂದ ಅಭಿವ್ಯಕ್ತನಾದಿ. ಆ ವಿರಾಟ್ ರೂಪದಿಂದ 14 ಲೋಕಗಳನ್ನು ಮತ್ತು ಪುನಃ ಎಲ್ಲ ದೇವತೆಗಳನ್ನೂ ಕೂಡ ಹುಟ್ಟಿಸಿರುವಿ. ಹೃದಯ ಕಮಲದಲ್ಲಿರುವಂತಹ ಬಿಂಬರೂಪಿಯಾಗಿರುವಂತಹ ನಾರಾಯಣನೇ, ನೀನು ಬಿಂಬ, ನಾವೆಲ್ಲರೂ ಕೂಡ ಪ್ರತಿಬಿಂಬರು. ನೀನೇ
ನನ್ನ ಅಂತರ್ಯಾಮಿಯಾಗಿರುವಿ. ಹೇ ಪರಮದಯಾಲು, ಭಕ್ತವತ್ಸಲ, ನನ್ನ ಮೇಲೆ ದಯ ತೋರು. ನೀನು ನನಗೆ ಅನಂತ ಉಪಕಾರವನ್ನು ಮಾಡಿರುವಿ, ಮುಂದೆಯೂ ಕೂಡ ಮಾಡು. ಗುರು, ದೇವತಾ, ವಾಯು ಅಂತರ್ಯಾಮಿಯಾಗಿ ಪಾಪವನ್ನು ಕಳೆದು ಅಪಮೃತ್ಯು, ರೋಗ, ಅಶಕ್ತಿ, ದಾರಿದ್ರ್ಯ, ಶತ್ರುಪೀಡೆ, ಹಾನಿ, ಕಷ್ಟ, ಅಪವಾದ, ಅಪಯಶಸ್ಸು, ದುಃಖಗಳನ್ನು ಪರಿಹರಿಸು. ನಿನ್ನ ಸೇವೆಗೆ ಅನುಕೂಲವಾದ ಆಯುಹು, ಆರೋಗ್ಯ, ಶಕ್ತಿ, ಸೌಭಾಗ್ಯ, ಸಂತಾನ, ಸಂಪತ್ತು, ಸಂತೋಷಗಳನ್ನು ದಯಪಾಲಿಸು. ನೀನೇ ಸ್ವತಂತ್ರ ಕರ್ತ, ನಾವೆಲ್ಲರೂ ಅಸ್ವತಂತ್ರ ಕರ್ತೃಗಳು. ದೇಹೇಂದ್ರಿಯ ಮನಸ್ಸುಗಳಿಗೆ ನೀನೇ ಸ್ವತಂತ್ರ ಸ್ವಾಮಿ. ನೀನು ದೇಹೇಂದ್ರಿಯ ಮನಸ್ಸು ಮುಂತಾದ ಕಾರಕಗಳ ಮೇಲೆ ನಮ್ಮೆಲ್ಲರಿಗೂ ಕೂಡ ಸ್ವಾಮಿತ್ವವನ್ನು ಕೊಟ್ಟಿರುವೆ. ನಾವು ನಿನ್ನ ದಾಸರು. ಸರ್ವೋತ್ತಮ, ಗುಣಪೂರ್ಣ, ದೋಷದೂರ, ದೇಹಾದಿಗಳನ್ನು ಕೊಟ್ಟ ತಂದೆಯಾದ, ಮೋಕ್ಷಪ್ರದನಾದ, ಮಹೋಪಕಾರಕನಾದ ನಿನ್ನ ಪೂಜಾರೂಪವಾಗಿದೆ ನಾವು ಮಾಡುವಂತಹ ಎಲ್ಲಾ ಕರ್ಮಗಳು. ನಿನ್ನ ಪ್ರಸಾದ, ಭಕ್ತಿ, ಜ್ಞಾನ, ವಿಷಯ ವೈರಾಗ್ಯಗಳೇ ಫಲ ಎಂಬ ಅನುಸಂಧಾನ ಪೂರ್ವಕವಾಗಿ ಎಲ್ಲ ಕರ್ಮಾದಿ ಸಾಧನೆಗಳನ್ನು ಮಾಡಿಸು. ಎಲ್ಲ ಭಾಗವತ ಧರ್ಮಗಳನ್ನು ಕೂಡ ನನ್ನಿಂದ ಅನುಷ್ಠಾನ ಮಾಡಿಸು. ಮಾತಾ ಪಿತೃ ಗುರುಭಕ್ತಿಯನ್ನು, ಸದಾಚಾರವನ್ನು, ಸತ್ಯ ವಚನ, ದಯಾ, ಕ್ಷಮ, ದಮ, ಶಮ, ವಿನಯ, ಪರೋಪಕಾರ, ಮಹತ್ಸೇವಾ, ಸಹನೆ, ವಿವೇಕ ಮುಂತಾದ ಗುಣಗಳನ್ನು ಎಂದೆಂದಿಗೂ ತಪ್ಪದಂತೆ ಸಂಧ್ಯಾವಂದನೆ, ದೇವಪೂಜಾ, ಜಪ, ಅಧ್ಯಯನ, ಪಾರಾಯಣ, ಅತಿಥಿ ಸತ್ಕಾರ, ಯಜ್ಞ, ದಾನ, ತಪಸ್ಸು, ತೀರ್ಥಯಾತ್ರ ಮೊದಲಾದ ಸತ್ಕರ್ಮಗಳನ್ನು, ವೈರಾಗ್ಯ ಸಂತತ ಸ್ಮರಣೆಗಳನ್ನೂ ಕರುಣಿಸು. ವಿಶೇಷವಾಗಿ ಅಸ್ಮದ್ಗುರುಗಳ, ಸಮಸ್ತ ಗುರುಗಳ, ವಾಯುದೇವರ ಭಕ್ತಿ, ಅವರ ಸೇವೆ, ಅವರಿಂದಾದ ಉಪಕಾರಗಳ ಸ್ಮರಣೆ ನಿರಂತರವಾಗಿ ಉಂಟಾಗುವಂತೆ ಮಾಡು. ಗ್ರಂಥಗಳ ಶ್ರವಣ, ಮನನ, ಪಕ್ವ ಭಕ್ತಿ, ಪರೋಕ್ಷ ಜ್ಞಾನ, ಧ್ಯಾನ, ಸಂತತ ಶಾಸ್ತ್ರ ವಿಮರ್ಶ, ಪರಿಪಕ್ವ ಭಕ್ತಿ, ಅಪರೋಕ್ಷ ಜ್ಞಾನ, ಅತಿ ಪರಿಪಕ್ವ ಭಕ್ತಿಗಳನ್ನು ಕೂಡ ಕರುಣಿಸು. ಓ ಶರಣಾಗತ ರಕ್ಷಕನಾಗಿರುವಂತಹ ನಾರಾಯಣ ದೇವ, ಅನಾದಿ ಅನಂತ ಕಾಲ ನನ್ನ ಚೈತನ್ಯದಲ್ಲಿ ರಮಾಬ್ರಹ್ಮಾದಿ ಸಕಲ ಚೇತನರಲ್ಲಿ ಹಾಗೂ ಜಡಗಳಲ್ಲಿ ಅಂತರ್ಯಾಮಿಯಾದ ನೀನು ನನ್ನನ್ನು ದುರ್ಮಾರ್ಗದಿಂದಾಗಿ ಸನ್ಮಾರ್ಗದಲ್ಲಿ ತಂದು ಪಾಪ ಕಳೆದು ಪುಣ್ಯ ಕೊಟ್ಟು ರಜಸ್ತಮಸ್ ಕಳೆದು ಸತ್ವಗುಣವನ್ನು ಹೆಚ್ಚಿಸಿ ಅಜ್ಞಾನವನ್ನು ನಿವಾರಿಸಿ ಜ್ಞಾನವನ್ನು ಕರುಣಿಸಿ ದುಃಖ ಕಳೆದು ಸೌಖ್ಯವನ್ನು ಕೊಟ್ಟು ಅವಶ್ಯವಾಗಿ ರಕ್ಷಣೆ ಮಾಡುವಿ, ಉದ್ಧರಿಸುವಿ ಎಂಬ ಅತಿ ದೃಢವಾಗಿರತಕ್ಕಂತಹ ಪರಿಪೂರ್ಣ ವಿಶ್ವಾಸ ನನಗಿದೆ. ಸಚ್ಚಿದಾನಂದಾತ್ಮ ಬಿಂಬ, ಓ ಅಂತರಾತ್ಮ, ನಿನಗೆ ಕೋಟಿ ಕೋಟಿ ನಮನ, ಅನಂತಾನಂತ ಪ್ರಣಾಮ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ, ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ ಪ್ರಸಾದೇನ ನಾನ್ಯಥಾ. ಅಯಂ ಸರ್ವೇಷ್ಟ ದಾತಾ ಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟೋಯಮೇವೈಕಃ ತದೀಯೋಹಂ ಸಮೇಪತಿಃ. ಅಸ್ಮದ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಹೃತ್ಕಮಲ ಮಧ್ಯ ನಿವಾಸಿ ಅನಂತರೂಪಿ ಶ್ರೀಮನ್ನಾರಾಯಣನ ಚರಣಾರವಿಂದಗಳಲ್ಲಿ ಈ ಯಾತ್ರೆಯನ್ನು ಸಮರ್ಪಣೆ ಮಾಡೋಣ. ಇಂತಹ ಯಾತ್ರೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಮೇಲಿಂದ ಮೇಲೆ ಕರುಣಿಸಿ ಭಗವಂತನ ಮಹಿಮೆಯನ್ನು, ಭಗವದ್ಭಕ್ತರ ಮಹಿಮೆಯನ್ನು ಕೊಂಡಾಡುವಂತಹ ಭಾಗ್ಯವನ್ನು ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಇವರೇ ಮೊದಲಾಗಿರತಕ್ಕಂತಹ ಮಹಾನುಭಾವರು ರಚನೆ ಮಾಡಿರುವಂತಹ ಗ್ರಂಥಗಳ ಪಾಠ ಪ್ರವಚನ ಶ್ರವಣ ಮನನಾದಿಗಳನ್ನು ಮಾಡುವಂತಹ ಭಾಗ್ಯವನ್ನು ಜನ್ಮ ಜನ್ಮಕ್ಕೂ ಕೂಡ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಹರಯೇ ನಮಃ. ಮಧ್ವೇಶಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರಿಗೂ ದೇವರ ಅನುಗ್ರಹವಾಗಲಿ. ಮತ್ತೆ ಶೀಘ್ರದಲ್ಲೇನೆ ನಾವೆಲ್ಲರೂ ಕೂಡ ಸೇರೋಣ, ಮತ್ತೊಮ್ಮೆ ತೀರ್ಥಯಾತ್ರೆಯನ್ನು ಮಾಡೋಣ, ದೇವರ ಗುಣಗಾನವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ 2 ವಾಕ್ಕುಸುಮಗಳನ್ನು ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.